ಭಾರತದಲ್ಲಿರ್ತಕ್ಕಂತ ಒಬ್ಬ ಹಿಂದುವಿಗೆ ಒಬ್ಬ ಖಟ್ಟರ್ ಇಸ್ಲಾಂವಾದಿಯನ್ನ ನೋಡಿದ್ರೆ ಈತನ ಹಿಂದೆ ಭಯೋತ್ಪಾದಕರ ನೆರಳಿರಬಹುದು ಅನ್ನೋ ಭಯ ಹುಟ್ಟಬೇಕು ಅಂತ ಹೇಳಿ ಯಾಕೆ ಮುಸಲ್ಮಾನರನ್ನ ಅನುಮಾನದ ದೃಷ್ಟಿಯಲ್ಲಿ ಹಿಂದೂಗಳು ನೋಡ್ಬೇಕು ಅಂತ ಅನಿಸುತ್ತೆ? ನೋಡಿ ಮೇಡಮ್, ನಮ್ಮ ದೇಶದ ಮುಸಲ್ಮಾನರು, ನಾನು ಮುಂಚೆನೆ ಹೇಳಿದ ಹಾಗೆ ಕೆಲ ಮುಸಲ್ಮಾನರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಶಹನಾಯಿ ವಾದಕ ಏನ್ ಹೇಳಿದ್ರು ಅನ್ನೋದನ್ನ ತಲೆಯೊಳಗೆ ತೊಗೊಳೋದಿಲ್ಲ. ಹೈದರಾಬಾದ್ನ ಅಕ್ಬರ್ ಉದ್ದೀನ್ ಓವೈಸಿ ಏನ್ ಹೇಳಿದ ಅನ್ನೋದನ್ನ ತಲೆಯೊಳಗೆ ತೊಗೊಳ್ತಾರೆ, ಚಪ್ಪಳೆ ಹೊಡಿತಾರೆ, ಸಿಳ್ಳೆ ಹೊಡಿತಾರೆ. ಅಕಸ್ಮಾತ್ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಹೇಳಿದ್ದನ್ನ ಇಲ್ಲಿಯ ಮುಸಲ್ಮಾನರು ಅನುಕರಿಸಿದರೆ, ಅದನ್ನು ಜಾರಿಗೆ ತಂದ್ರೆ ನಿಜಕ್ಕೂ ಕೂಡ ಭಾರತದಲ್ಲಿ ಭಯೋತ್ಪಾದನೆ ಅನ್ನೋದಿರೋದೇ ಇಲ್ಲ. ಅವ್ರು ಏನ್ ಹೇಳಿದ್ರು, ಬಂದ್ಬಿಡಿ ಪಾಕಿಸ್ತಾನಕ್ಕೆ ಅಂತ ಜಿನ್ನ ಕರೆದ್ರೆ, ನನ್ನ ಪವಿತ್ರವಾಗಿರುವಂತಹ ಶಹನಾಯಿಯ ನಾದ ಅದು ಸರಸ್ವತಿ ಮಾತೆಯಿಂದ ಒಲಿದು ಬಂದದ್ದು ಪವಿತ್ರವಾದ ಗಂಗಾ ನದಿಯಲ್ಲಿ ಹರಿದಾಡ್ತಾ ಇದೆ. ಆ ಗಂಗಾ ನದಿಯನ್ನ ನಿಮ್ ದೇಶಕ್ಕೆ ತಗೊಳ್ಳೋದಾದ್ರೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಅವರ ಆಮಂತ್ರಣವನ್ನ ನಿರಾಕರಿಸಿದ್ದು ಉಸ್ತಾದ್ ಬಿಸ್ಮಿಲ್ಲಾ ಖಾನ್. ಆದ್ರೆ ಅವರ ಮಾತನ್ನ ಯಾರು ಕೂಡ ಇವತ್ತು ಪಾಲಿಸ್ತಾ ಇಲ್ಲ ಇಲ್ಲಿ ಮುಸಲ್ಮಾನರು. ಓವೈಸಿ ಹೇಳಿದ 15 ಮಿನಿಟ್ ಕಲಿಯ ಪೊಲೀಸ್ ಕೋ ಹಟಾದು. ಅವಾಗ ನೋಡ್ತೀರಾ ಎಷ್ಟು ಸಿಳ್ಳೆ, ಎಷ್ಟು ಚಪ್ಪಾಳೆ. ಇದು ಆ ಮುಸಲ್ಮಾನ್ ಓವೈಸಿಯ ಹೇಳಿಕೆಯನ್ನ ನಮ್ಮ ದೇಶದ ಮುಸಲ್ಮಾನರು ಅನುಕರಿಸ್ತಾ ಇರೋದರಿಂದಲೇ ಇವತ್ತು ಡಾಕ್ಟರ್ ಅಂತ, ಇಂಜಿನಿಯರ್ ಅಂತ ಭಯೋತ್ಪಾದಕರು ಈ ದೇಶದಲ್ಲಿ ಹುಡ್ತಾ ಇರೋದು. ಅಬ್ದುಲ್ಲಾ ಅವರು ಹೇಳಿದರು, ಯಾವುದೇ ಮದರ್ಸದಲ್ಲಿ ಈ ರೀತಿ ಹೇಳ್ತಾ ಇಲ್ಲ ಅಂತ. ಅನೇಕ ವಿಡಿಯೋಗಳನ್ನ ಇವತ್ತು ನಾವು ನೋಡಬಹುದು ಸೋಷಿಯಲ್ ಮೀಡಿಯಾದಲ್ಲಿ. ಸಬ್ಮಿಟ್ ಮಾಡಿ ಸರ್, ಕೊಡ್ತೀನಿ ಹೋಗ್ಬೇಕಾದ್ರೆ. ಅವ್ರು ಹೇಳ್ತಾರೆ, ದೇಖೋ ರಂಜಾನ್ ಕೌನ್ ಬನಾತಾ ಹೈ, ರಂಜಾನ್ ಕೌನ್ ಬನಾತಾ ಹೈ ಬಚ್ಚೋ, बकरीद कौन बनाता है? मुसलमान. दिवाली कौन बनाता है? युगादी कौन बनाता है? दशहरा कौन बनाता है? हिंदू. उसको बोलता है शैतान. युगादी कौन मनाता है? वो शैतान. बकरीद और रमजान कौन मनाता है? वो ಮುಸಲ್ಮಾನ್. ಮೌಲ್ವಿಗಳ ವಿಡಿಯೋ ನನ್ನ ಕಡೆ ಇದೆ. ರಾಷ್ಟ್ರಗೀತೆ ಹಾಡೋದಕ್ಕೆ ನಿರಾಕರಿಸಿದಂತಹ ನಿಮ್ಮ ಮದರ್ಸಾ ಮೌಲ್ವಿಯನ್ನ ಉತ್ತರ ಪ್ರದೇಶದ ಸರ್ಕಾರ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿದೆ. ಒಂದೇ ಮಾತ್ರ ಹೇಳೋದಿಲ್ಲ, ರಾಷ್ಟ್ರಗೀತೆ ಹೇಳೋದಿಲ್ಲ. ಅಲ್ಲಿ ಪಾಕಿಸ್ತಾನ್ ಪರನ ಇರುವಂತಹ ಬುದ್ಧಿಯನ್ನ ಸಣ್ಣ ಸಣ್ಣ ಮಕ್ಕಳಿಗೆ ತುಂಬುತ್ತಾ ಇರೋದ್ರಿಂದಲೇ ಅವು ಹೆಮ್ಮರವಾಗಿ ಬೆಳೆದು ಇವತ್ತು ಸಂಸತ್ ಮೇಲೆ ದಾಳಿ ಮಾಡ್ತಾರೆ, ರಾಮ ಮಂದಿರ ಮೇಲೆ ದಾಳಿ ಮಾಡ್ತಾರೆ, ಕೆಂಪು ಕೋಟೆ ಮೇಲೂ ಕೂಡ ದಾಳಿ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಇದು ಮೂಲ ಎಲ್ಲಿದೆ ಅದನ್ನ ಕಿತ್ತು ಹಾಕಿದರೆ ಮಾತ್ರ ಭಾರತದಲ್ಲಿ ಮುಸಲ್ಮಾನರು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇದೆ, ಹಿಂದೂ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇದೆ. ಎದುರುಗಡೆ ಸ್ಫೋಟ ಆದ ಸಂದರ್ಭದಲ್ಲಿ ಕೇವಲ ಹಿಂದೂಗಳ ಸತ್ತಿಲ್ಲ, ಮುಸಲ್ಮಾನರು ಕೂಡ ಸತ್ತಿದ್ದಾರೆ. ಮುಸ್ಲಿಮರ ಕಣ್ಣೀರು ಕೂಡ ಇಲ್ಲಿ ಹರಿತಾ ಇದೆ. ಅಂದ್ರೆ ಅದನ್ನ ಮುಸಲ್ಮಾನ್ ಧರ್ಮದ ಗುರುಗಳು ಅರ್ಥ ಮಾಡಿಕೊಂಡು ಆ ಮೂಲ ಏನಿದೆ ಅಲ್ಲ, ಭಯೋತ್ಪಾದನೆಯ ಮೂಲ, ಅದನ್ನು ಕಿತ್ತು ಹಾಕುವಂತ ಕೆಲಸ ಮಾಡಬೇಕು. ಇವತ್ತು ಫತ್ವಾ ಹೊರಡಿಸಬೇಕಾಗಿತ್ತು. ನೀವು ನಿಮ್ಮ ಮಕ್ಕಳನ್ನ ವೈದ್ಯರನ್ನಾಗಿ ಮಾಡಿದರೆ, ಜೊತೆಗೆ ಭಯೋತ್ಪಾದಕರನ್ನ ಮಾಡಿದಿರಿ. ನಿಮ್ಮನ್ನ ನಾವು ಫತ್ವಾ ಹೊಡಿಸ್ತೀವಿ, ಆ ಕುಟುಂಬದಿಂದ ದೂರ ಇಡ್ತೀವಿ ನಾವು ಇಸ್ಲಾಂದಿಂದ ಅಂತ ಫತ್ವಾ ಹೊರಡಿಸಿದರೆ ಮತ್ತೊಬ್ಬ ಮುಸ್ಲಿಂ ಕುಟುಂಬ ಇಂತಹ ಕೃತ್ಯಕ್ಕೆ ಕೈ ಹಾಕುವುದನ್ನ ನಿಲ್ಲಿಸ್ತಾನೆ. ಆಗುವ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಯಾವ ಮಠದ ಪೀಠಾಧಿಪತಿಗಳು ಅಥವಾ ಯಾವ ದೇವಸ್ಥಾನದ ಅರ್ಚಕರು ಬಂದ್ಬಿಟ್ಟು ಹಿಂದೂ ಹೆಸರು ಹೇಳ್ಬಿಟ್ಟು ನೀವು ಇಂಥ ಕೃತ್ಯವನ್ನ ಮಾಡಬೇಡಿ ಅಂತ ಹೇಳಿ ಫತ್ವಾ ನಮ್ಮಲ್ಲಿಲ್ಲ, ಒಪ್ಕೊಳ್ಳೋಣ. ಅಥವಾ ಅವರನ್ನ ಸಮಾಜದಿಂದ ಹೊರಗಿಡುವ ಕಾರ್ಯ ಅಥವಾ ಅವರನ್ನ ಬಹಿಷ್ಕರಿಸುವ ಕಾರ್ಯ ಎಷ್ಟು ಕಡೆ ಆಗಿದೆ? ಸಂಜೋತ, ಮಾಲೆಗಾಂವ್, ಇದೆಲ್ಲ ಯಾವ ಸಂಘಟನೆಗಳು ಇದನ್ನು ಖಂಡಿಸ್ತು? ಯಾವ ದೇವಸ್ಥಾನ, ಮಠ ಹೇಳ್ತೀನಿ. ಕುಕ್ಕರ್ ಬ್ಲಾಂಬ್ ಬಾಸ್ಟ್ ಮತ್ತೊಂದ್ ಕಡೆ ಬ್ಲಾಂಬ್ ಬಾಸ್ಟ್ ಆದಾಗ ನೇರವಾಗಿ ಲಿಂಕ್ ಪಡೆಯೋದು ಮದರ್ಸಾ ಮೌಲ್ವಿ ಅಥವಾ ಮಸೀದಿ ಮೌಲ್ವಿ. ನೀವು ಯಾವುದೇ ರೀತಿಯ ಸಾಹಿತಿ ಇರಬಹುದು, ಪತ್ರಕರ್ತರಿರಬಹುದು, ಅವರು ಕೊಂದವರ ಲಿಂಕು ಯಾವುದೇ ಮಠಗಳಿಗಿಲ್ಲ, ಮಂದಿರಗಳಿಗಿಲ್ಲ, ಯಾವುದೇ ಸಮಾಜದ ಗುರುವಿಗಿಲ್ಲ. ಹೀಗಿದ್ದಾಗ ಯಾವುದೇ ಒಬ್ಬ ಮಠಾಧೀಶ ಬಹಿರಂಗವಾಗಿ ಬಂದ್ಬಿಟ್ಟು ಇದನ್ನ ಖಂಡಿಸ್ತೀವಿ ಅಂತ ಹೇಳಿದ್ದಾಗಿಯೂ ಕೂಡ ಆ ಪ್ರಶ್ನೆ ಕೇಳುವುದು ಹಾಸ್ಯ ಅಂತ ನನಗನ್ನಿಸ್ತಾ ಇದೆ. ಸಾಕಷ್ಟು ಮಠಾಧೀಶರು ಇಂತಹ ವ್ಯವಸ್ಥೆಯನ್ನ ಖಂಡಿಸಿದ್ದಾರೆ, ಆದರೆ ಪ್ರೋತ್ಸಾಹಿಸಿಲ್ಲ. ಇಲ್ಲಿ ಮೌಲ್ವಿಗಳು ಭಯೋತ್ಪಾದಕರಿಗೆ ಪ್ರೋತ್ಸಾಹಿಸುವಂತ ಕೆಲಸ ಜಗಜ್ಜಾಹೀರಾಗಿದೆ. ಪೂರಕವಾಗಿ ನಾನು ಹೇಳೋದು, ನೀವು ಸಂಜೋತಾ, ಹೈದರಾಬಾದ್, ಮಲೆಗಾಂವ್, ಈ 3-4 ಬ್ಲಾಸ್ಟ್ ಗಳನ್ನ ಹಿಂದೂಗಳ ತಲೆ ಕಟ್ಟುವ ಒಂದು ವ್ಯರ್ಥ ಪ್ರಯತ್ನವನ್ನು ಅವರು ಮಾಡಿದ್ದು ಹೌದು. ಅದರ ಬಗ್ಗೆ RVS ಮಣಿ ಅಂತ ಹೇಳಿ ಯಾರು ಕೇಂದ್ರ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ, ಅವರು ರಿಟೈರ್ಡ್ ಆದ್ಮೇಲೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ನೋಡಿ. ಮುಂಬೈ ಬಾಂಬ್ ಬ್ಲಾಸ್ಟ್ ಅನ್ನು ಕೂಡ ಹಿಂದೂಗಳ ತಲೆ ಕಟ್ಟುವ ಕೆಲಸ ಆಗಿದೆ. ಹೂ ಕೀಲ್ಡ್ ಕರ್ಕರೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಕರ್ಕರೆಯನ್ನು ಕೊಂದವರು ಯಾರು ಅಂತ ಎಲ್ಲವನ್ನ RSS ಗೆ ಜೋಡಿಸುವಂತ ಕೆಲಸ ಆಗಿತ್ತು. ಮೋಹನ್ ಭಾಗವತ್ ಅನ್ನು ಎತ್ತಬೇಕು, ತನಿಖೆ ಮಾಡಬೇಕು ಅಂತ ಇದ್ರು ಇವರು.
ಅಷ್ಟು ಮಟ್ಟಕ್ಕೆ ಪ್ರಯತ್ನವನ್ನು ಮಾಡಿದ್ರು. ನೋಡಿ, ಹಿಂದೂಗಳು ಭಯೋತ್ಪಾದಕರಾಗುದಾದ್ರೆ ಕಾಶ್ಮೀರದಲ್ಲಿ ಇವತ್ತು ಹರ್ಕತ್ ಉಲ್ ಜಿಹಾದ್, ಆ ಜೈಷ್ ಇ ಮೊಹಮ್ಮದ್, ಇದು ಇನ್ನು ಯಾವುದು ಮೊನ್ನೆ ಜಮಾತೆ ಇಸ್ಲಾಮಿ ಮೊನ್ನೆ ಈ ಪಹಲ್ಗಾಮ್ ಅಟ್ಯಾಕ್, ಪುಲ್ವಾಮಾ ಅಟ್ಯಾಕ್ ಮಾಡಿದವರು ಒಬ್ಬನೇ 5 ಲಕ್ಷ ಹಿಂದೂಗಳನ್ನ ಅಲ್ಲಿಂದ ಅವರ ಹುಟ್ಟಿದ ಊರಿನಿಂದ ಎತ್ತಿ ಹೊರಗೆ ಹಾಕುವಾಗ ಹೆಂಗಸರನ್ನ ಎಲ್ಲ ರೇಪ್ ಮಾಡಿದಾಗ ಒಬ್ಬನೇ ಒಬ್ಬ ಹಿಂದೂ ಕೈಗೆ ಬಂದೂಕು ಎತ್ಕೊಂಡಿದ್ದಾನ. ಒಂದು ಭಯೋತ್ಪಾದಕ ಕಾಶ್ಮೀರಿ ಸಂಘಟನೆ ಹೆಸರು ಹೇಳಿ. ಇವರು ಏನೋ ಆ ಬಾಬ್ರಿ ಶಹೀದ್ ಹೋಗಿ ಅದು ಹೋಗಿ ಈ ಕತೆ ಹೇಳೋದಕ್ಕೆ ಹಿಂದೂಗಳಿಗೆ 1000 ಇದೆ. ಎಷ್ಟು ಭಯೋತ್ಪಾದಕರಾಗಿದ್ದಾರೆ ಅಂತ ಕೇಳ್ತಾ ಇದ್ದೀನಿ. 10 ಮಕ್ಕಳನ್ನ ಹಡಿರಿ, ಇಬ್ಬರನ್ನ ಏನೋ ಧರ್ಮ ಯುದ್ಧಕ್ಕೆ ಕಳಿಸ್ತೀನಿ, ಭಾರತದ ವಿರುದ್ಧ ಯುದ್ಧಕ್ಕೆ ಕಳಿಸ್ತೀನಿ ಅಂತ ಯಾವ್ದಾದ್ರೂ ಮೌಲ್ವಿ ಮುಸಲ್ಮಾನ ನಾಯಕ ಹೇಳಿದ್ರೆ ಅದನ್ನ ಸ್ಪಷ್ಟವಾಗಿ ಖಂಡಿಸಬೇಕು. ಇಲ್ಲಿರ್ತಕ್ಕಂಥ ಧಾರ್ಮಿಯಿಂದ ಹಿಡಿದು ಅವರ ಮೌಲ್ವಿಗಳು ಸಹಿತ ಖಂಡಿಸಬೇಕು, ನಿರ್ವಿವಾದ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥವರು ಸಹಿತ, ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥವರು ಸಹಿತ ಹಿಂದೂ ಧರ್ಮದ ವ್ಯಾಖ್ಯಾನವನ್ನು ಬಿಟ್ಟು 10 ಮಕ್ಕಳನ್ನ ಹಿಡಿರಿ, 3 ಮಕ್ಕಳನ್ನ ಹಿಡಿರಿ ಅಂತ ಯಾರು ಫತ್ವಾ ಹೊರಡಿಸ್ತಾ ಇದ್ದಾರೆ, ಸಾಮಾಜಿಕ ಬಹಿಷ್ಕಾರವನ್ನು ಸಮಾಜಕ್ಕೆ ಎಲ್ಲಿಯೂ ಕೂಡ ಹಾನಿ ಇಲ್ಲ. ನೀವು ಮಕ್ಕಳು ಜಾಸ್ತಿ ಕಲಿಬೇಕಂತಾದ್ರೆ ನೀವು ಸ್ವಲ್ಪ ಸಾವಧಾನದಿಂದ ನೀವು ಈ ರೀತಿ ಮಾತಾಡಿದ್ರೆ ನಾವು ಸಮಾಧಾನ ಇರಬೇಕಾ? ಅದನ್ನು ಖಂಡಿಸಬಾರ್ದ? ನಮ್ಮ ಸ್ವಾಮಿಗಳು ಹೇಳ್ತಾರೆ ಅದಕ್ಕೊಂದು ಶಾಂತಿಯಿಂದ ಹೇಳಿರ್ತಾರೆ, ಕ್ರಾಂತಿಗಾಗಿ ಅಲ್ಲ. ಡಿಬೇಟ್ ಮಾಡೋಣ, ಬೇಡ ಜಗಳ ಮಾಡೋದ್ರಿಂದ ಜನರಿಗೂ ಏನು ತಲುಪೋದಿಲ್ಲ. ಅದಾದ್ಮೇಲೆ ಇನ್ನೊಂದು ಸಂಗತಿಯನ್ನು ಕಳೆದಬೇಕು. ಒಳ್ಳೇದನ್ನು ಒಳ್ಳೇದು ಅಂತ ಹೇಳಬೇಕು. ಈ ದೇಶಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ರು. ಅವರು ಪಾಕಿಸ್ತಾನಕ್ಕೆ ಬಸ್ ಅನ್ನು ಬಿಟ್ಟಾಗ ಪತ್ರಕರ್ತರು ಕೇಳಿದ್ರು, ಯಾಕೆ ವಾಜಪೇಯಿ ಅವರೇ ನಮ್ಮ ಶತ್ರು ರಾಷ್ಟ್ರಕ್ಕೆ ಬಸ್ ಪ್ರಯಾಣವನ್ನು ಮಾಡ್ತಿದ್ದೀರಿ ಅಂತ. ಆಗ ವಾಜಪೇಯಿ ಒಂದು ಮಾರ್ಮಿಕವಾದ ಮಾತನ್ನು ಹೇಳ್ತಾರೆ, ಅದು ವಿದೇಶಾಂಗ ನೀತಿ. ಅವ್ರು ಏನ್ ಮಾರ್ಮಿಕವಾದ ಮಾತನ್ನ ವಾಜಪೇಯಿ ಹೇಳ್ತಾರೆ ಅಂದ್ರೆ, ನಮ್ಮ ಶತ್ರುಗಳನ್ನ ಮಿತ್ರರುಗಳನ್ನ ನಾವು ಬದಲಾಯಿಸಬಹುದು, ಶತ್ರುಗಳನ್ನ ಮಿತ್ರರುಗಳನ್ನ ಆಗಾಗ್ಗೆ ಬದಲಾಯಿಸಬಹುದು, ಆದ್ರೆ ನಮ್ಮ ನೆರೆಹೊರೆಯವರನ್ನ ಬದಲಾಯಿಸಕ್ಕಾಗೋದಿಲ್ಲ ಅನ್ನುವಂಥದ್ದು ಹೇಳಿದ್ರಲ್ಲ ವಾಜಪೇಯಿ ಅವರನ್ನ ದೇಶದ್ರೋಹಿ ಅಂತ ನಾವು ಕರೆಯಕ್ಕಾಗತ್ತಾ? ಇಲ್ಲ. ಇನ್ನೊಂದು ಸಂಗತಿಯನ್ನು ಕಳೆದಬೇಕು. ಒಳ್ಳೇದನ್ನು ಒಳ್ಳೇದು ಅಂತ ಹೇಳಬೇಕು. ಈ ದೇಶಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ರು. ಅವರು ಪಾಕಿಸ್ತಾನಕ್ಕೆ ಬಸ್ ಅನ್ನು ಬಿಟ್ಟಾಗ ಪತ್ರಕರ್ತರು ಕೇಳಿದ್ರು, ಯಾಕೆ ವಾಜಪೇಯಿ ಅವರೇ ನಮ್ಮ ಶತ್ರು ರಾಷ್ಟ್ರಕ್ಕೆ ಬಸ್ ಪ್ರಯಾಣವನ್ನು ಮಾಡ್ತಿದ್ದೀರಿ ಅಂತ. ಆಗ ವಾಜಪೇಯಿ ಒಂದು ಮಾರ್ಮಿಕವಾದ ಮಾತನ್ನು ಹೇಳ್ತಾರೆ, ಅದು ವಿದೇಶಾಂಗ ನೀತಿ. ಅವ್ರು ಏನ್ ಮಾರ್ಮಿಕವಾದ ಮಾತನ್ನ ವಾಜಪೇಯಿ ಹೇಳ್ತಾರೆ ಅಂದ್ರೆ, ನಮ್ಮ ಶತ್ರುಗಳನ್ನ ಮಿತ್ರರುಗಳನ್ನ ನಾವು ಬದಲಾಯಿಸಬಹುದು, ಶತ್ರುಗಳನ್ನ ಮಿತ್ರರುಗಳನ್ನ ಆಗಾಗ್ಗೆ ಬದಲಾಯಿಸಬಹುದು, ಆದ್ರೆ ನಮ್ಮ ನೆರೆಹೊರೆಯವರನ್ನ ಬದಲಾಯಿಸಕ್ಕಾಗೋದಿಲ್ಲ ಅನ್ನುವಂಥದ್ದು ಹೇಳಿದ್ರಲ್ಲ ವಾಜಪೇಯಿ ಅವರನ್ನ ದೇಶದ್ರೋಹಿ ಅಂತ ನಾವು ಕರೆಯಕ್ಕಾಗತ್ತಾ? ಇಲ್ಲ. ಮೋದಿ ಅವರು